ನಮಸ್ತೆ ಮಿಥುನ ರಾಶಿ ವೀಕ್ಷಕರೇ, ಡಿಸೆಂಬರ್ ತಿಂಗಳು 4ನೇ ವಾರದ ಭವಿಷ್ಯ ಮಿಥುನ ರಾಶಿಯವರೇ, ನೀವು ಯೋಚಿಸುತ್ತಿರುವ ಪ್ರಶ್ನೆಗೆ ಯಾರಿಂದಲೂ ಉತ್ತರ ಸಿಗುವುದಿಲ್ಲ. ಆದರೆ ಒಂದು ಘಟನೆ ನಿಮ್ಮ ಮನಸ್ಸನ್ನೇ ಬದಲಾಯಿಸುತ್ತದೆ. ಈ ವಾರ ಮಾತಿನಗಿಂತ ಗಮನ ಮುಖ್ಯ, ವೇಗಕ್ಕಿಂತ ಸ್ಪಷ್ಟತೆ ಮುಖ್ಯ. ನೀವು ನಿಲ್ಲುವ ಜಾಗದಲ್ಲಿ ಮುಂದಿನ ದಾರಿ ತೆರೆದುಕೊಳ್ಳುತ್ತದೆ. ಇದು ತ್ವರಿತ ನಿರ್ಧಾರಗಳ ವಾರ ಅಲ್ಲ, ಇದು ಸರಿಯಾದ ಸಮಯಕ್ಕೆ ಸರಿಯಾದ ಹೆಜ್ಜೆ ಇಡುವ ವಾರ. ವೀಕ್ಷಕರೇ, ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ಕೇಳಿ. ಮಿಥುನ ರಾಶಿಯವರಿಗೆ ಈ ವಾರ ಒಂದು ಮಹತ್ವದ ಅರಿವು ಇದೆ. ನೀವು ಬಹಳ ಸಮಯದಿಂದ ಸಂಬಂಧದಲ್ಲಿ ಇದ್ದರೆ ಈ ವಾರ ನಿಮ್ಮ ಪ್ರೇಮಿ, ನಿಮ್ಮ ಕುಟುಂಬ ಸದಸ್ಯರನ್ನು ಭೇಟಿಯಾಗಲು ನೀವು ಅವಕಾಶ ನೀಡಬಹುದು. ನಿಮ್ಮ ಕುಟುಂಬದ ಸದಸ್ಯರು ಸಂಬಂಧಕ್ಕಾಗಿ ನಿಮ್ಮೊಂದಿಗೆ ನಿಂತು ನಿಮ್ಮ ಮದುವೆಗೆ ಗಮನ ಕೊಡಬಹುದಾದ ಸಂಯೋಗಗಳಿವೆ. ಬಹಳ ಸಮಯದ ನಂತರ ನೀವು ಮತ್ತು ನಿಮ್ಮ ಸಂಗಾತಿಯು ಶಾಂತಿಯುತ ವಾತಾವರಣದಲ್ಲಿ ಸಮಯ ಕಳೆಯಲು ಇಷ್ಟಪಡಬಹುದು. ಅಲ್ಲದೆ ಇಲ್ಲಿವರೆಗೂ ನಡೆದ ಎಲ್ಲ ರೀತಿಯ ಜಗಳಗಳನ್ನು ಬದಿಗಿಟ್ಟು ನಿಮ್ಮ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಅನುಭವಿಸಲು ನೀವು ಎಲ್ಲೂ ಪ್ರಯಾಣಿಸಲು ಯೋಜಿಸಬಹುದು. ಮಸಾಲೆಗಳು ರುಚಿ ಇಲ್ಲದ ಆಹಾರವನ್ನು ರುಚಿಕರವಾಗಿಸುತ್ತದೆ. ಅದೇ ರೀತಿ ಕೆಲವೊಮ್ಮೆ ಜೀವನದಲ್ಲಿ ಸ್ವಲ್ಪ ದುಃಖವು ಅಗತ್ಯವಾಗಿರುತ್ತದೆ. ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು 9ನೇ ಮನೆಯಲ್ಲಿರುವುದರಿಂದ ಅದು ನಿಮಗೆ ಅನುಭವವನ್ನು ನೀಡುತ್ತದೆ ಮತ್ತು ಸಂತೋಷದ ನಿಜವಾದ ಮೌಲ್ಯವನ್ನು ನೀಡುತ್ತದೆ. ಆದ್ದರಿಂದ ದುಃಖದಲ್ಲಿಯೂ ಸಹ ಅದರಿಂದ ಏನಾದರೂ ಕಲಿಯಿರಿ ಮತ್ತು ಉತ್ತಮ ಜೀವನವನ್ನು ನಡೆಸಲು ಪ್ರಯತ್ನಿಸುತ್ತೀರಿ. ಈ ವಾರ ನೀವು ಅವಿವೇಕಿ ಕಾರ್ಯಗಳಿಂದ ದೂರವಿರಬೇಕು ಮತ್ತು ಹಣವನ್ನು ಸರಿಯಾಗಿ ಬಳಸಬೇಕು. ಯಾಕೆಂದರೆ ನೀವು ಆಪ್ತರೊಬ್ಬರಿಂದ ನೀವು ಕೆಲವು ರೀತಿಯ ಹಣವನ್ನು ಬೇಡಿಕೆಯಲ್ಲಿ ಇಟ್ಟಿದ್ದರೆ ಅದರಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಆದ್ದರಿಂದ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಮತ್ತು ಹಣವನ್ನು ಸೂಕ್ತವಾಗಿ ಬಳಸಿ. ನಿಮ್ಮ ಶಕ್ತಿಯುತ, ಉತ್ಸಾಹಭರಿತ ಮತ್ತು ಬೆಚ್ಚಗಿನ ವರ್ತನೆಯು ನಿಮ್ಮ ಸುತ್ತಮುತ್ತಲಿನವರಿಗೆ, ವಿಶೇಷವಾಗಿ ನಿಮ್ಮ ಕುಟುಂಬ ಸದಸ್ಯರಿಗೆ ಸಂತೋಷವನ್ನು ತರುತ್ತದೆ. ಇದರಿಂದಾಗಿ ನಿಮ್ಮ ಪೋಷಕರಿಂದ ನೀವು ಪ್ರೀತಿ ಮತ್ತು ಸ್ನೇಹವನ್ನು ಸಹ ಪಡೆಯುತ್ತೀರಿ. ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿ 10ನೇ ಮನೆಯಲ್ಲಿರುವುದರಿಂದ ವೃತ್ತಿಪರ ಕೋರ್ಸ್ನಲ್ಲಿ ಪ್ರವೇಶ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಈ ವಾರ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಹಿಂದಿನ ಕಠಿಣ ಪರಿಶ್ರಮವು ಬಣ್ಣವನ್ನು ತರುತ್ತದೆ. ಇದರಿಂದಾಗಿ ನಿಮ್ಮ ಆಯಸ್ಸಿಗೆ ಅನುಗುಣವಾಗಿ ಉತ್ತಮ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯಬಹುದು. ಪರಿಹಾರ: ಬುಧವಾರದಂದು ಬುಧ ಗ್ರಹಕ್ಕೆ ಯಜ್ಞಾಹವನ ಮಾಡಿ. ವಾರದ ಒಟ್ಟು ಫಲ: ಈ ವಾರ ನೀವು ಯಾವುದೇ ಚಿಂತನೆಗಳಿಂದ ಪರಿಹಾರವನ್ನು ಪಡೆಯಬಹುದು. ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಬದಲಾವಣೆಗಳಾಗಬಹುದು. ನೀವು ಪ್ರವಾಸಕ್ಕೆ ಹೋಗಬೇಕಾಗಬಹುದು, ಆದರೆ ನಿಮ್ಮ ಸಂಗ್ರಹವಾದ ಸಂಪತ್ತು ಕಡಿಮೆಯಾಗುತ್ತದೆ. ಅಧಿಕಾರಿಗಳೊಂದಿಗೆ ಸಂಬಂಧ ಉತ್ತಮವಾಗಿರುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಆದರೆ ಯಾವುದೇ ಕೆಲಸವನ್ನು ಬಹಳ ಎಚ್ಚರಿಕೆಯಿಂದ ಮಾಡಿ. ನೀವು ರಿಯಲ್ ಹಾಗೂ ಖರೀದಿ ಮತ್ತು ಮಾರಾಟದಲ್ಲಿ ಲಾಭವನ್ನು ಪಡೆಯಬಹುದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ನಲ್ಲಿ ನಿಮ್ಮ ಈ ವಾರದ ಭವಿಷ್ಯ ಹೇಗಿತ್ತೆಂದು ತಿಳಿಸಿ.